ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಝಾನ್ಸಿ ಮತ್ತು ರಾಘುನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ವಿಧಿ ಆಟನೇ ಬೇರೆ ಇದೆ. ಇಲ್ಲಿ ರಾಘು ಝಾನ್ಸಿ ಮದುವೆ ದಿನ ಬಂದೇ ಬಿಟ್ಟಿದೆ. ಜೊತೆಗೆ ಇಲ್ಲಿ ರಾಮಾಚಾರಿನ ಅವರ ಪೌರೋಹಿತ್ಯವನ್ನು ಮಾಡಬೇಕಾಗಿದೆ. ಆದರೆ ಈ ಚಾರುಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೆ ರಾಮಾಚಾರಿ ಮಾತ್ರ ತನ್ನ ಪೌರೋಹಿತ್ಯದ ಕರ್ತವ್ಯವನ್ನು ಮರೆದ ಅವರ ಒಂದು ಜೀವನ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಅವರ ಮದುವೆ ಮಾಡಿಸೋದಕ್ಕೆ ಅಂತ ರಾಮಾಚಾರಿ ಹೋಗ್ತಿದ್ದಾರೆ. ಈ ಕಡೆ ಒಬ್ಬ ಅಣ್ಣನಾಗಿ ಝಾನ್ಸಿ ಮತ್ತೆ ರಾಘು ಒಂದಾಗಬೇಕು ಅನ್ನೋದು ಎಷ್ಟಿದೆಯೋ ಅದೇ ರೀತಿ ಒಬ್ಬ ಪೌರೋಹಿತ್ಯ ಮಾಡೋನಾಗಿ ಖಂಡಿತವಾಗ್ಲೂ ಅವರಿಬ್ಬರ ಬದುಕು ಚೆನ್ನಾಗಿರಬೇಕು ಅಂತ ಹೇಳಿನೇ ನಾನು ಅನಿತಾ ಮತ್ತು ರಾಘು ಮದುವೆ ಮಾಡಿಸ್ಬೇಕಾಗುತ್ತೆ. ನಾನು ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಆದರೆ ಇಲ್ಲಿ ಚಾರುಗೆ ಸಿಕ್ಸ್ ಸೆನ್ಸ್ ಹೇಳ್ತದೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ. ಅದ ಕಡೆ ಝಾನ್ಸಿಗೂ ಕೂಡ ಇವತ್ತು ರಾಘು ಮದುವೆ ಇದೆ ಅನ್ನೋದು ಗೊತ್ತದೆ. ಚಪ್ರದ ಶಾಸ್ತ್ರ ಚಪ್ರ ಹಾಕ್ತಿದ್ದಾರೆ. ಮಧುವಣ ಗಿತ್ತಿಯಾಗಿ ಅನಿತಾ ರೆಡಿ ಆಗಿರ್ತಾಳೆ. ಇಲ್ಲಿ ರಾಘು ಕೂಡ ಮಧುಮಗನಾಗಿ ಚೌಟ್ರಿಗೆ ಎಂಟ್ರಿ ಕೊಟ್ಟಿರ್ತಾರೆ ಅನ್ನೋ ಒಂದಷ್ಟು ಆಲೋಚನೆಗಳು ಅವಳ ತಲೆಯಲ್ಲಿ ಕಾಡ್ತವೆ. ಆದರೆ ಅದನ್ನ ಒಪ್ಕೊಂಡು ಇಲ್ಲಿ ರಾಘು ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಮದುವೆ ನಡೆಸಿ ರಾಘುನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಝಾನ್ಸಿ ರೆಡಿ ಇಲ್ಲ. ಇಲ್ಲಿ ರಾಯ್ ಅದನ್ನೇ ಕೇಳ್ತಾರೆ, ಮೇಡಮ್ ನೀವು ಮದುವೆ ಹೋಗಿ ನಿಲ್ಲಿಸಬಹುದಲ್ವಾ ಅಂತ ಹೇಳಿದಾಗ, ಇಲ್ಲ ರಾಯ್ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಲೇಬೇಕು ನಿಲ್ಲೇಬಾರ್ದು ಅಂತ ಹೇಳ್ತಿದ್ದಾಳೆ. ಇವತ್ತು ನಾನು ನನ್ನ ಗಂಡನಿಗೋಸ್ಕರ ನನ್ನ ಬದುಕನ್ನೇ ತ್ಯಾಗ ಮಾಡಿದ್ದೀನಿ, ನನ್ನ ಗಂಡನನ್ನು ಬಿಟ್ಕೊಟ್ಟಿದ್ದೀನಿ. ಅದಕ್ಕೆ ಕಾರಣ ನನ್ನ ಗಂಡ ಚೆನ್ನಾಗಿರಬೇಕು ಅನ್ನೋದು. ನಾನು ಅವನ ಬದುಕಲ್ಲಿ ಹೋಗಬೇಕು ಅಂದರೆ ಮೊದಲು ಅವನ ಮನೆಯವ್ರ ಬಗ್ಗೆ ಯೋಚನೆ ಬಿಡಬೇಕಾಗತ್ತೆ. ಆಗ ಮಾತ್ರ ನಾನು ಅವನು ಒಂದಾಗೋದಕ್ಕೆ ಸಾಧ್ಯ. ಆದರೆ ಅವನಿಗೆ ಅವ್ರ ಮನೆಯವರೇ ಜೀವ ಆಗಿರೋದ್ರಿಂದ ಖಂಡಿತ ಅವನು ಅವರನ್ನೇ ಆಯ್ಕೆ ಮಾಡ್ಕೋತಾನೆ. ಖಂಡಿತವಾಗ್ಲೂ ಅವನ ಬದುಕು ಚೆನ್ನಾಗಿರಲಿ. ಜಸ್ಟ್ ಗಂಡ ಮಾತ್ರ ಹೆಂಡತಿಗೆ ತ್ಯಾಗ ಮಾಡಬೇಕಾ? ಹೆಂಡತಿ ಕೂಡ ಗಂಡನಿಗೋಸ್ಕರ ತ್ಯಾಗ ಮಾಡ್ಬೋದು. ಜೊತೆಗೆ ಪ್ರೀತಿ ಅನ್ನೋದು ಜಸ್ಟ್ ಕೇವಲ ಪಡ್ಕೊಳ್ಳೋದು ಮಾತ್ರನೇ ಅಲ್ಲ, ತ್ಯಾಗ ಮಾಡೋದು ಕೂಡ ಪ್ರೀತಿಯ ಒಂದು ಭಾಗನೇ ಅಂತ ಹೇಳಿ ಝಾನ್ಸಿ ಸಮಾಧಾನ ಮಾಡ್ಕೋತಿದ್ದಾರೆ. ಆದರೆ ಇಲ್ಲಿ ರಾಯ್ಗೆ ಮಾತ್ರ ಯಾವುದೂ ಕೂಡ ಒಪ್ಕೋ ಇಲ್ಲ. ಝಾನ್ಸಿ ಮೇಡಮ್ ರಾಘು ಸರ್ ಒಂದಾಗದೇ ಇದ್ರೂ ಪರವಾಗಿಲ್ಲ, ಬಟ್ ರಾಘು ಮದುವೆ ಅನಿತಾ ಜೊತೆ ಆಗಬಾರ್ದು ಅಂತ ಯೋಚನೆ ಮಾಡಿದ್ದೆ ರೌಡಿಗಳಿಗೆ ಹೇಳ್ತಾರೆ. ರೌಡಿಗಳ ಜೊತೆ ಮಾತಾಡೋದನ್ನು ಸಂಪತ್ ಕುಮಾರ್ ಕೇಳಿಸ್ಕೊಂಡ್ಬಿಡ್ತಾರೆ. ಏನು ಮಾಡೋಕೆ ಹೊರಟಿದ್ಯಾ ಅಂತ ಅಲ್ಲಿ ಹಾದಿನೇ ತಪ್ಪಿಸ್ಬಿಡ್ತಾರೆ. ರಾಯ್ ನನ್ನ ಮದುವೆ ಆಗಬೇಕಾಗಿತ್ತು, ಅದು ನನ್ನ ಮದುವೆಗೆ ಹುಡುಗಿ ನೋಡಿದ್ರು, ನಾನು ಹೋಗಬೇಕಿತ್ತು. ಝಾನ್ಸಿ ರಾಘು ಸರ್ ಲೈಫ್ ಈಗ ಆಗಿದೆ, ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟೆ ಅಂದಾಗ, ಅಯ್ಯೋ ಈ ರೀತಿ ಯಾಕೋ ಮಾಡ್ಕೋತಿದ್ಯಾ? ಮದುವೆ ಆಗೋದೇ ಅದೃಷ್ಟ. ಈ ಕಾಲದಲ್ಲಿ ರೇಷಿಯೋನೇ ಬದಲಾಗ್ಬಿಟ್ಟಿದೆ. 3 ಹುಡುಗರಿಗೆ 1 ಹುಡುಗಿ ಇದ್ದಾಳೆ, ಅಂಥದ್ರಲ್ಲಿ ನೀನು ಈ ರೀತಿ ರಿಜೆಕ್ಟ್ ಮಾಡಿದ್ರೆ ಆಮೇಲೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ? ಖಂಡಿತ ಝಾನ್ಸಿ ರಾಘು ಬಗ್ಗೆ ಯೋಚನೆ ಮಾಡಬೇಡ, ಏನಾಗಬೇಕು ಅದಾಗತ್ತೆ ಅಂತ ಹೇಳಿ ಸಂಪತ್ ಕುಮಾರ್ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ರಾಘುಗೆ ದೊಡ್ಡಪ್ಪ ಮತ್ತು ಸಂಗೀತ ತರುಣ್ ಎಲ್ಲರೂ ಕೂಡ ಕಣ್ತರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಖಂಡಿತ ಅನಿತಾ ಒಳ್ಳೆಯವಳಲ್ಲ, ಅನಿತಾ ಜೊತೆ ನಿನ್ನ ಮದುವೆ ನಡೀಬಾರ್ದು. ನೀನು ಝಾನ್ಸಿಗೆ ಡಿವೋರ್ಸ್ ಕೊಟ್ಟು ಈ ಮದುವೆ ಆಗ್ತಿರೋದೇ ನಿನ್ನ ಮನೆಯವ್ರಿಗೋಸ್ಕರ. ಅಂಥದ್ರಲ್ಲಿ ನಿನ್ನ ಮನೆಯವ್ರನ್ನೇ ಹಾಕಿ ದೂರ ಮಾಡ್ತಾಳೆ ಅಂದಮೇಲೆ ಅವಳನ್ನು ಮದುವೆ ಆಗೋದ್ರಿಂದ ಏನು ಪ್ರಯೋಜನ? ಖಂಡಿತ ಈ ಮನೆ ಒಗ್ಗಟ್ಟಾಗಿ ಇರುವುದಿಲ್ಲ, ಉಳಿದು ಚೂರು ಆಗ್ಬಿಡುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ರಾಘು ಮಾತ್ರ ಇಲ್ಲ, ಎಲ್ಲವೂ ಕೂಡ ಬದಲಾಗುತ್ತೆ. ಝಾನ್ಸಿ ಬದಲಾಗದಾಗೆ ಮನೆಗೆ ಬಂದ ಮೇಲೆ ಅನಿತಾಗೂ ಬುದ್ಧಿ ಹೇಳಿದ್ರೆ ಆಕೆ ಕೂಡ ಬದಲಾಗ್ತಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಸಂಗೀತ ಝಾನ್ಸಿ ಅದಕ್ಕೆ ಅಹಂಕಾರ ಇತ್ತು ಅಷ್ಟೇ, ಬಟ್ ಕೆಟ್ಟ ಬುದ್ಧಿ ಇರಲಿಲ್ಲ. ಅವ್ರಿಗೆ ಹಠ ಇತ್ತು, ಜೊತೆಗೆ ಗಂಡಸ್ರ ಬಗ್ಗೆ ಕೋಪ ಆಯಿತು. ಅದೇ ಕಾರಣಕ್ಕೆ ಅವ್ರು ಆ ರೀತಿ ನಡ್ಕೊಂಡಿದ್ರು. ಬಟ್ ಈ ಮನೆಗೆ ಬಂದಮೇಲೆ ನಿನ್ನ ಪ್ರೀತಿಯನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದು ಅವರು. ಈ ಮನೆಯವರ ಪ್ರೀತಿಯನ್ನು ಕಳಿಸ್ಕೋಬೇಕು ಅಂತ ಅಂದ್ಕೊಂಡೇ ಹೊರತು ಯಾವತ್ತೂ ಹೊಡಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಅದಕ್ಕೋಸ್ಕರ ಅವರು ಬದಲಾದರೂ ನೀನು ಅವರನ್ನು ಅನಿತಾಗೆ ಕಂಪೇರ್ ಮಾಡಬೇಡ, ಅನಿತಾ ಈ ಮನೆಗೆ ಬರುವುದೇ ಹೊಡಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಪಲ್ಲವಿ ಬದುಕು ಸರಿ ಹೋಗಬೇಕು ಅಂತ ರಾಘು ಯೋಚನೆ ಮಾಡ್ತಿರೋದ್ರಿಂದ ಯಾರೊಬ್ಬರ ಮಾತು ಅವನ ಕಿವಿಗೆ ಹೋಗ್ತಿಲ್ಲ. ಇದರ ನಡುವೆ ದೊಡ್ಡಪ್ಪ ಒಂದು ಪ್ಲಾನನ್ನು ಹೇಳ್ಕೊಡ್ತಾರೆ, ಅಂತಿಮವಾಗಿ ಇದನ್ನು ಮಾಡು, ಖಂಡಿತ ನಿನಗೆ ಅರ್ಥ ಆಗುತ್ತೆ ಅಂತ. ಬಟ್ ರಾಘು ಅದನ್ನು ಒಪ್ಕೊಳ್ಳೋದಿಲ್ಲ. ಇತ್ತ ಕಡೆ ಅನಿತಾ ಕೂಡ ನಾನು ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಗಬೇಕು, ಆ ಮನೆ ಇಂಟೀರಿಯರ್ ಚೇಂಜ್ ಆಗಬೇಕು, ಮದುವೆ ಆಗೋ ತನಕ ಅಷ್ಟೇ, ಅದಾದಮೇಲೆ ನನ್ನ ದರ್ಬಾರನ್ನು ಶುರು ಮಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿ ಅಣ್ಣಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಏನಪ್ಪ ಇವಳ ಒಂದು ಬುದ್ಧಿಯಿಂದ ಮದುವೆ ನಿಂತೋದ್ರೆ ಏನು ಮಾಡೋದು ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಾನು ಮಾಡೋ ಪ್ರಯತ್ನ ಮಾಡಿದ್ದೀನಿ, ನಿಮ್ಮ ಮಗಳ ಬುದ್ಧಿ ಹೇಳಿ ಅದ್ವಸ್ತಲ್ಲಿ ಇರೋಕೆ ಹೇಳಿ ಅದನ್ನು ಮೀರಿ ಅವಳು ಮಾತನಾಡಿ ಹಾಳು ಮಾಡಿಕೊಂಡ್ರೆ ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಅವರನ್ನು ಹೇಳಿದ್ದಾರೆ. ಈ ಕಡೆ ಅನಿತಾನ ಕೂಡ ಎಚ್ಚರಿಸಿದ್ದಾರೆ ಅಪ್ಪ ಅಮ್ಮ. ಕೊನೆಗೂ ಮದುವೆ ಮಂಟಪಕ್ಕೆ ಬರ್ತಾರೆ. ಮದುವೆ ಮಂಟಪಕ್ಕೆ ಬಂದ ಮೇಲೆ ಪಲ್ಲವಿಗೆ ಕಾಲ್ ಮಾಡ್ತಾರೆ. ಈ ಕಡೆ ಪಲ್ಲವಿ ಕೂಡ ಆಲ್ರೆಡಿ ರಾಘು ಕಾಲ್ ಮಾಡಿದ್ದಾಳೆ. ಬಿಕಾಸ್ ರಾಘು
ರಘು, ದೊಡ್ಡಪ್ಪ, ತರುಣ್ ಎಲ್ಲರೂ ಕೂಡ ಆಟೋದಲ್ಲಿ ಹೊರಗಡೆ ಹೋಗಿರ್ತಾರೆ. ಬಟ್ ಇನ್ನಾದರೂ ಮನೆಗೆ ವಾಪಸ್ಸಾತಿ ಆಗಿರುವುದಿಲ್ಲ. ಹಾಗಾಗಿ ದೊಡ್ಡಪ್ಪಂಗೆ ಕಾಲ್ ಮಾಡಿದಾಗ ಆ ಕಡೆಯಿಂದ ದೊಡ್ಡಪ್ಪ ಇಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ನಾವು ಚೌಟ್ರಿಗೆ ಬರ್ತೀವಿ, ನೀವು ಬಂದ್ಬಿಡಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅನಿತಾ ಪಲ್ಲವಿ ಕಾಲ್ ಮಾಡಿದಾಗ ಪಲ್ಲವಿ ಯಾವುದೇ ಸುಳಿವನ್ನು ಬಿಟ್ಕೊಡೋದಿಲ್ಲ. ಅಣ್ಣ ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದಾನೆ, ಹಾಗಾಗಿ ನಾವು ಬರ್ತಿದ್ದೀವಿ, ಅವನು ಕೂಡ ಜಾಯ್ನ್ ಆಗ್ತಾನೆ ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಗಂಡನ ಕಡೆಯವ್ರಿಗೋಸ್ಕರ ಕಾಯ್ತಿರ್ತಾರೆ. ಕೊನೆಗೂ ಪಲ್ಲವಿ ಫ್ಯಾಮಿಲಿ ಬರ್ತಿದ್ದಾಗೆ ರಾಘು ಬಂದರು ಅಂತ ಖುಷಿಯಿಂದ ಅನಿತಾ ಬಂದರೆ ಅಲ್ಲಿ ರಾಘು ಬಂದಿರುವುದಿಲ್ಲ. ಜಸ್ಟ್ ಪಲ್ಲವಿ ಫ್ಯಾಮಿಲಿ ಮಾತ್ರ ಬಂದಿರುತ್ತೆ. ಏನಿದು ರಾಘು ಯಾಕೆ ಬಂದಿಲ್ಲ ಅಂದಾಗ ಅಣ್ಣ ಬಂದ್ಬಿಡ್ತಾನೆ. ದೊಡ್ಡಪ್ಪ ಕೂಡ ಅವ್ರ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳಿದಾಗ ಇಲ್ಲ ಯಾಕೆ ಬಂದಿಲ್ಲ ಹಾಗೆ ಹಿಂಗೆ ಅಂತ ಸಿಟ್ಟು ಮಾಡ್ಕೊಂಡಾಗ ಇಲ್ಲಿ ಅನಿತಾ ಅಮ್ಮನೇ ಸಮಾಧಾನ ಮಾಡ್ತಾರೆ. ಇವರೆಲ್ಲ ಬಂದಿದ್ದಾರೆ ಅಂದಮೇಲೆ ರಾಘು ಕೂಡ ಬಂದೇ ಬರ್ತಾನಲ್ವ, ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿ ಸೈಲೆಂಟ್ ಮಾಡಿಸ್ತಾರೆ. ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಪೌರೋಹಿತ್ಯ ಮಾಡಲಿಕ್ಕೆ ಅಂತ ಮುರಾರಿ ಜೊತೆ ಮದುವೆ ಚೌಟ್ರಿಗೆ ಬಂದಿದ್ದಾರೆ. ಇತ್ತ ಕಡೆ ಮದುವೆ ಮನೆಯಲ್ಲಿ ರಾಘು ಇಲ್ಲ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ರಾಘುಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ವಿಷಯ ಕೂಡ ನಂತರ ಇಲ್ಲಿ ಅನಿತಾಗೆ ಗೊತ್ತಾಗುತ್ತೆ. ಅನಿತಾಗೆ ವಿಷಯ ಗೊತ್ತಾಗುತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದಿತ್ತು ಅನ್ಕೋತಿದ್ದಾಳೆ. ಈ ಕಡೆ ರಾಮಾಚಾರಿ ಕೂಡ ಚಾರುಗೆ ಕಾಲ್ ಮಾಡಿ ಇಲ್ಲಿ ರಾಘು ಇನ್ನೂ ಕೂಡ ಚೌಟ್ರಿಗೆ ಬಂದಿಲ್ಲ, ಅವನಿಗೇನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಝಾನ್ಸಿ ಮೇಡಮ್ ಹತ್ರ ಹೇಳಬೇಡಿ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಕೂಡ ಎದ್ದು ಬರ್ತಾರೆ, ಏನಾಗ್ತಿದೆ ನೋಡೋಣ ಅಂತ. ಈ ಕಡೆ ಅನಿತಾ ಅಂತೂ ಯಾಕೆ ನನ್ನ ಹತ್ರ ಈ ವಿಷಯನ ಮುಚ್ಚಿಟ್ರಿ ಅಂತ ಹೇಳಿದ್ದೆ ರಾಮಾಚಾರಿನ ಕರ್ಕೊಂಡು ಹಾಸ್ಪಿಟಲ್ ಕಡೆಗೆ ನಡೀತಿದ್ದಾಳೆ. ಆ ಕಡೆ ರಾಘುಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾಳೆ ಅನಿತಾ. ಎಂಟ್ರಿ ಕೊಟ್ಟಿದ್ದೆ ವಾರ್ಡಲ್ಲಿ ಹೋಗಿ ರಾಘುವನ್ನ ನೋಡ್ತಾಳೆ. ಏನಿದು ರಾಘು ಅವರೇ, ಇವತ್ತು ನಮ್ಮ ಮದುವೆ ಇದೆ, ನೀವು ಈ ರೀತಿ ಬಂದು ಮಲ್ಕೊಂಡಿದ್ರಲ್ಲ ಅಂತಿದ್ದಾಗೆ ರಾಘುಗೆ ಎಚ್ಚರ ಆಗ್ಬಿಡುತ್ತೆ. ನೋಡಿದ್ರ ಇಷ್ಟೊತ್ತು ನಿಮಗೆ ಎಚ್ಚರನೇ ಇರಲಿಲ್ಲ, ಆದರೆ ಇವಾಗ ಎಷ್ಟು ಚೆನ್ನಾಗಿ ನಿಮ್ಗೆ ಎಚ್ಚರ ಆಗೋಯ್ತು ನಾನು ಬಂದ ತಕ್ಷಣ ಅಂತ. ಇವತ್ತು ನಮ್ಮ ಮದುವೆ ಇತ್ತು, ಏನು ಮಾಡೋದು ಅಂದಾಗ ನಾಳೆ ಅಲ್ವಾ ಮದುವೆ ಇರೋದು, ಇವತ್ತು ಶಾಸ್ತ್ರಗಳಿರುತ್ತೆ ಅಷ್ಟೇ, ಹೇಗೋ ಮ್ಯಾನೇಜ್ ಆಗುತ್ತೆ, ಜನರಿಗೆ ಹೇಳ್ಕೊಳ್ಳಿ ಅಂತ ಹೇಳಿ ರಾಘು ಹೇಳಿದಾಗ ಏನಂತ ಉತ್ತರ ಕೊಡೋದು ಜನರಿಗೆ? ಖಂಡಿತ ನನ್ನಿಂದ ಅಂತೂ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ರಾಘು ಅವರೇ. ಅದಕ್ಕೋಸ್ಕರನೇ ನಮ್ಮ ಮದುವೆ ಇಲ್ಲೇ ನಡೆದು ಹೋಗ್ಬಿಡ್ಲಿ ಅಂತ ಹೇಳಿ ತಾಳಿನೇ ತಗೊಂಡು ಬಂದ್ಬಿಟ್ಟಿದ್ದಾಳೆ ಅನಿತಾ. ತಾಳಿನ ನೋಡಿದ್ದೆ ರಾಮಾಚಾರಿ ರಾಘು ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ. ಏನಪ್ಪ ಇದು ಅನಿತಾ ಜೊತೆ ಇಲ್ಲೇ ಮದುವೆನಾ ಅಂತ ಹೇಳಿ ಇಲ್ಲಿ ಅನಿತಾಗೆ ಬುದ್ಧಿ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ರಾಘು. ಈ ಕಡೆ ರಾಮಾಚಾರಿ ಕೂಡ ಅನಿತಾಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ. ಬಟ್ ಅನಿತಾ ಮಾತ್ರ ಇಲ್ಲೇ ಈಗಲೇ ನನ್ನ ಮದುವೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಹಾಗಿದ್ರೆ ಇಲ್ಲಿ ಅನಿತಾ ಹಠಕ್ಕೆ ಜೋತು ಬಿದ್ದಂತಹ ಸೋತಂತಹ ರಾಘು ಅನಿತಾ ಕುತ್ತಿಗೆಗೆ ಹಾಸ್ಪಿಟಲ್ನಲ್ಲೇ ತಾಳಿಯನ್ನು ಕಟ್ಟಿಬಿಡ್ತಾರೆ. ಅಥವಾ ಹಾಸ್ಪಿಟಲ್ನಲ್ಲಿ ಇನ್ನೇನು ಅನಿತಾ ಕುತ್ತಿಗೆಗೆ ರಾಘು ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ತನ್ನ ರಾಘುಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯವನ್ನು ಕೇಳ್ಪಟ್ಟಂತಹ ಝಾನ್ಸಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಮದುವೆಯನ್ನು ತಡೀತಾಳೆ. ರಾಘುಗೆ ಹೇಗೆ ಇದು ಸಾಧ್ಯ ಆಯಿತು? ರಾಯ್ ಏನಾದರೂ ಮಾಡಿಸಿದ್ದ? ಖಂಡಿತ ಅಲ್ಲ. ರಾಯ್ ಆಕ್ಸಿಡೆಂಟ್ ಮಾಡಿಸಿದ್ದಲ್ಲ, ಅನಿತಾನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಬಟ್ ರಾಘುಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು. ಇದರಿಂದ ರಾಯ್ ಕೂಡ ದೇವರೇ ಈ ಒಂದು ಮದುವೆಯನ್ನು ನಿಲ್ಲಿಸ್ತಿದ್ದ, ನಾನೇನು ಪ್ಲಾನ್ ಮಾಡ್ಕೊಂಡಿದ್ದೆ ಅಂತ ಕೂಡ ರಾಯ್ ಅನ್ಕೋತಾರೆ. ಹಾಗಿದ್ರೆ ಕೊನೆಗೂ ಕೂಡ ಅನಿತಾ ಮತ್ತೆ ರಾಘುವಿನ ಮದುವೆ ಆಯ್ತಾ ಅಥವಾ ಮದುವೆ ನಿಂತು ಹೋಯ್ತಾ? ಇಲ್ಲಿ ಅನಿತಾನೇ ರಾಘುನ ರಿಜೆಕ್ಟ್ ಮಾಡಿಬಿಟ್ಲ? ಏನಾಯ್ತು, ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.